ಕಾಮನ್ವೆಲ್ತ್ ಗೇಮ್ 2026 ಒಂದೇ ದಿನದಲ್ಲಿ 6 ಪದಕಗಳನ್ನು ಗೆದ್ದಂತ ಭಾರತೀಯರು ಈ ರೀತಿಯಾಗಿದ್ದಾರೆ. ಸ್ಕಾಟ್ಲೆಂಡ್ನಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಗೇಮ್ಸ್ 2026 ಕ್ರೀಡಾಕೂಟದಲ್ಲಿ ಭಾರತದ ಕ್ರೀಡಾಪಟುಗಳ ಅದ್ಭುತ ಪ್ರದರ್ಶನ ಮುಂದುವರಿದಿದೆ. ಜುಲೈ 31ರ ಶುಕ್ರವಾರ ಭಾರತೀಯ ಕ್ರೀಡಾ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿಯಾದಂತಹ ದಿನ ಎಂದರೆ ತಪ್ಪಾಗಲಾರದು. ಜೂಡೋ ಮತ್ತು ಅಥ್ಲೆಟಿಕ್ಸ್ನಲ್ಲಿ ಕಮಾಲ್ ಮಾಡಿದ ಭಾರತೀಯರು ಕೇವಲ ಒಂದೇ ಒಂದು ದಿನದಲ್ಲಿ 2 ಚಿನ್ನ, 2 ಬೆಳ್ಳಿ ಮತ್ತು 2 ಕಂಚು ಸೇರಿದಂತೆ ಒಟ್ಟು 6 ಪದಕಗಳನ್ನು ಗೆದ್ದು ಇತಿಹಾಸ ಸಾಧನೆ ಮಾಡಿದ್ದಾರೆ. ಈ ಪದಕಗಳ ವಿವರ ಈ ರೀತಿಯಾಗಿದೆ. ಮೊಟ್ಟ ಮೊದಲನೇದಾಗಿ ನೋಡುವುದಾದರೆ ಅಸ್ಮಿತಾ ಡೇ ಮಹಿಳೆಯರ 48 kg ವಿಭಾಗದಲ್ಲಿ ಫೈನಲ್ನಲ್ಲಿ ಕೆನಡಾದ ಹೆಡಿಕ್ವಾಚ್ ಅವರನ್ನು ಸೋಲಿಸಿ ಅಸ್ಮಿತಾ ಡೇ ಅವರು ಜೂಡೋದಲ್ಲಿ ಭಾರತಕ್ಕೆ ಮೊದಲ ಚಿನ್ನ ತಂದುಕೊಟ್ಟಿದ್ದಾರೆ. ಹರ್ಷ ಸಿಂಗ್ ಪುರುಷರ 60 kg ವಿಭಾಗದಲ್ಲಿ ಆಸ್ಟ್ರೇಲಿಯಾದ ಜೋಶ್ವಾ ಕಾಜ್ ಅವರನ್ನು ಸೋಲಿಸಿ ಹರ್ಷ ಸಿಂಗ್ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಚಿನ್ನ ಗೆದ್ದಂತಹ ಭಾರತದ ಮೊದಲ ಪುರುಷ ಜೂಡೋ ಆಟಗಾರ ಎನಿಸಿಕೊಂಡಿದ್ದಾರೆ. ನೀರಜ್ ಚೋಪ್ರಾ ಗೋಲ್ಡನ್ ಬಾಯ್ ಎಂದೇ ಕರೆಯಲಾಗುವ ನೀರಜ್ ಚೋಪ್ರಾ ಅವರು ಪುರುಷರ ಜಾವಲಿನ್ ಫೈನಲ್ನಲ್ಲಿ 85.83 ಮೀಟರ್ ದೂರ ಎಸೆದು ನೀರಜ್ ಚೋಪ್ರಾ ಬೆಳ್ಳಿ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಯಾಮಿನಿ ಮೌರ್ಯ ಮಹಿಳೆಯರ 57 kg ವಿಭಾಗದಲ್ಲಿ ಇಂಗ್ಲೆಂಡ್ನ ಅಸೆಲ್ಲಾ ಟೋಪ್ರಾ ವಿರುದ್ಧ ಕಠಿಣ ಹೋರಾಟವನ್ನು ನಡೆಸಿದಂತ ಇವರು ಬೆಳ್ಳಿ ಪದಕ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಶ್ವೀರ್ ಸಿಂಗ್ ಜಾವಲಿನ್ ಫೈನಲ್ನಲ್ಲಿ ತಮ್ಮ ವೈಯಕ್ತಿಕ ಅತ್ಯುತ್ತಮ ಆಟವನ್ನು ಆಡಿದಂತ ಇವರು 85.41 ಮೀಟರ್ ಎಸೆದು ಯಶ್ವೀರ್ ಸಿಂಗ್ ಕಂಚಿನ ಪದಕಕ್ಕೆ ತೃಪ್ತಿ ಪಟ್ಟುಕೊಂಡಿದ್ದಾರೆ. ತೇಜಸ್ವಿನ್ ಶಂಕರ್ ಡೆಕಾಥ್ಲಾನ್ ಸ್ಪರ್ಧೆಯಲ್ಲಿ 7,976 ಅಂಕಗಳನ್ನು ಗಳಿಸಿ ಕಾಮನ್ವೆಲ್ತ್ ಇತಿಹಾಸದಲ್ಲಿ ಭಾರತಕ್ಕೆ ಮೊದಲ ಡೆಕಾಥ್ಲಾನ್ ಪದಕ ತಂದುಕೊಟ್ಟ ತಮ್ಮದಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾಮನ್ವೆಲ್ತ್ ಗೇಮ್ ಅಲ್ಲಿ ಭಾರತವು 10ನೇ ಸ್ಥಾನವನ್ನು ಕಾಯ್ದುಕೊಂಡಿದೆ. ಇಂದು ಮತ್ತು ನಾಳೆ ನಡೆಯಲಿರುವ ಸ್ಪರ್ಧೆಗಳ ಮೂಲಕ ಭಾರತೀಯರು ಮತ್ತಷ್ಟು ಪದಕಗಳನ್ನು ಗೆಲ್ಲಲಿ ಎಂಬುದೇ ಭಾರತೀಯರ ನಿರೀಕ್ಷೆಯಾಗಿದೆ.